ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಬೆಳಗ್ಗೆ 6:18 ಆಗಿರೋದು. ರ್ಯಾಪಿಡೋ ಕ್ಯಾಪ್ಟನು ಮತ್ತು ಊಬರ್ ಡ್ರೈವರು, ಓಲಾ ಪಾರ್ಟ್ನರು ಎಲ್ಲ ಲಾಗಿನ್ ಆಗಿಬಿಟ್ಟಿದ್ದೀನಿ ಆಲ್ಮೋಸ್ಟು. ಆವಾಗಲೇ ಒಂದು ಊಬರಲ್ಲಿ ಬೀಳ್ತಾಯಿತ್ತು, ತುಂಬ 4 ಕಿಲೋಮೀಟ್ರ್ ಪಿಕಪ್ ಬೀಳ್ತಾಯಿತ್ತು. ಕ್ಯಾನ್ಸಲ್ ಮಾಡಿಕೊಂಡೆ. ಇನ್ನೂ ಯಾವುದೂ ಬಿದ್ದಿಲ್ಲ. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 34,195 ಕಿಲೋಮೀಟ್ರ್ ಆಗಿದೆ. ಇವತ್ತು ಎಷ್ಟು ಹೊಡಿತೀನಿ ನೋಡೋಣ. ನಿನ್ನೆ 1,400 ರೂಪಾಯಿ ಆಯಿತು. ನಿನ್ನೆ ಟೈಮ್ ಪಾಸೇ ತುಂಬ ಮಾಡಿಬಿಟ್ಟಿದ್ದೀನಿ ಗೈಸ್. ಮಧ್ಯಾಹ್ನ ಎಲ್ಲಿ ಬರುತ್ತೆ ಅಲ್ಲಿ ಹೋಗಲಿಲ್ಲ ನಾನು. ಕೋರ್ಟು ಆಗಲಿಲ್ಲ, ಏನೂ ಆಗಲಿಲ್ಲ. ಇವತ್ತಿದೆ ಅಂತ ಹೇಳಿದ್ರು ವಕೀಲರು ಫೋನ್ ಮಾಡಿಬಿಟ್ಟು. ನಿನ್ನೆ ಫೋನ್ ಮಾಡಿದ್ರು ಮಧ್ಯಾಹ್ನ 11 ಗಂಟೆಗೆ ಕರೆಕ್ಟಾಗಿ. ಅದಕ್ಕೆ ಇವತ್ತು ಹೋಗಬೇಕು. ನೋಡೋಣ ಇವಾಗ 4 ಅವರ್ ಎಷ್ಟು ರೂಪಾಯಿ ಆಗುತ್ತೆ ಒಂದು 4 ಅವರ್ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಧ್ಯಾಹ್ನ ಮೇಲೆ ಚೂರು ಒಂದು 2-3 ಅವರ್ ಮಾಡಿಬಿಟ್ಟು ಇವತ್ತು ರೆಸ್ಟ್ ಮಾಡಿ ಸಂಜೆ ಟೈಮಲ್ಲಿ ಬೇಗ ರಿಂಗ್ ರೋಡ್ಗೆ ಸಹಕಾರನಾಗ ನೋಡಿ ಆ ಕಡೆನೇ ವಿರೂಪಾಕ್ಷಪುರ ಪಿಕಪ್ ಹಿಡಿತಾವನು. ಏನು ಮಾಡೋದು, ಅಷ್ಟು ಲಾಂಗ್ ಯಾರು ಹೋಗ್ತಾರೆ. ಈ ಕಡೆ BL ಕಡೆ ಹೋಗ್ತಾಯಿದ್ದೀನಿ ಇವಾಗ. ಇರಿ ಗೈಸ್, ಸಿಗ್ತೀನಿ ಮತ್ತೆ ನಿಮಗೆ. ಗೈಸು ಫಸ್ಟ್ನೇ ಆರ್ಡ್ರು ರ್ಯಾಪಿಡೋದಲ್ಲಿ ಬಿದ್ದಿರೋದು. ಒಬ್ಬರು ಮತ್ತು ಇದರಲ್ಲಿ ಒಬ್ಬರಲ್ಲೇ ಬೀಳ್ತಾಯಿತ್ತು. ಪಿಕಪ್ ತುಂಬ ಲಾಂಗ್ ಹಿಡಿತಾ ಇದ್ದ, ಅದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡೆ. ಎಲ್ಲ 1 ಕಿಲೋಮೀಟ್ರ್ ಇತ್ತಲ್ಲ ಪಿಕಪ್ಪು, ಅದಕ್ಕೆ ಇದನ್ನು ರ್ಯಾಪಿಡೋದು ಇಲ್ಲೇ ಬಂದುಬಿಟ್ಟಿದ್ದೀನಿ ದೇವಿನಗರದಲ್ಲಿ. ಬನ್ನಿ ಗೈಸು ಹೋಗೋಣ. ಇಲ್ಲೇ ನಿಂತ್ಕೊಂಡವ್ರೆ ಅಣ್ಣ ಬಂಡು ಕಸ್ಟಮರು. ಅಣ್ಣ ಬಂಡದ ಸಾರಿ ಗೈಸ್. ಬನ್ನಿ ಅಣ್ಣ. OTP ಹೇಳಿ. ಹಾಂ, 2316 ಎಲ್ಲಿರೋದು ಮ್ಯಾಪ್? ಹಾಂ, KR-ಪುರಮ್ಮ. ಬನ್ನಿ ಗೈಸು, ಮಾದಾಪುರ. ಬನ್ನಿ ಹೋಗೋಣ ಗೈಸ್. ಮೊದಲನೇ ಡ್ರಾಪ್ ಮಾಡೋಕ್ಕೆ ಬಂದಿದೆ. ಇಲ್ಲೇನಣ್ಣ? ಇಲ್ಲ. ಎಷ್ಟು ರೂಪಾಯಿ ಕೊಟ್ಟಿದ್ದ? 184. ಕ್ಯಾಶ್ ಆನ್ಲೈನ್ ಅಣ್ಣ? $184 ಅಣ್ಣ. ಇಲ್ಲಿ ನೋಡಿ. ಶ್ರೀರಾಮ ಆಗಿದೆ. ಓಕೆನಾ, ಥ್ಯಾಂಕ್ಸ್. ಓಕೆ ಬನ್ನಿ ಗೈಸು. ಮೊದಲನೇದು ಡ್ರಾಪ್ ಆಯಿತು. ನೋಡೋಣ ಇವಾಗ ಹೊರ್ತು ಆ ಕಡೆ ಯಾರು ಹೋಗ್ತಾರೆ. ಹೊರ್ತೂರು ಕಡೆ ಬೀಳೋದು ಇಲ್ಲ. ಬೆಲ್ಲಂದೂರು ಶ್ರೀರಾಮನ್ ನಗರ ಬೈಕು. ಏನು ಮಾಡೋಣ, ಎತ್ಕೊಳ್ಳೋಬೇಡ ಎತ್ಕೊಳ್ತೀನಿ ರೀ. ಬೆಳ್ಳಂದೂರು ಎಲ್ಲಿ ಮ್ಯಾಪ್ ಹಾಕೋದೆ ಅಂತಲೇನೋ. ಈ ಕಡೆ ನಮ್ಮ ಲೊಕೇಶನ್ 1.8 ಇದೆಯಾ? ಅಲ್ಲ ಬಡ್ಡಿ ಮಗನೇ, ಹೋದು ಇಷ್ಟೇ ತೋರಿಸ್ಬಿಟ್ಟು ಯಾವನು ಹೋಗ್ತಾನೆ 1.8ಗೆ. ಅವ್ರಿ ಕ್ಯಾನ್ಸಲ್ ಮಾಡ್ಕೋತೀನಿ. ಲಾಂಗ್ ಪಿಕಪ್. ಮತ್ತು ಅಷ್ಟೊಂದು ಪಿಕಪ್ ಬಿದ್ದುಬಿಟ್ರೆ, ಹತ್ತಿರ ಬಿದ್ದರೆ ಪರವಾಗಿಲ್ಲ, 1 ಕಿಲೋಮೀಟ್ರ್ ಇದ್ರೂ ಪರವಾಗಿಲ್ಲ. ಏನು ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತೆ. ಇರಿ ಸಿಗ್ತೀನಿ ಗೈಸ್. ಒಂದು ಯಲಹಂಕ ಪುಲಿಟ್ಸಿನ ಬಿದ್ದುಬಿಟ್ಟೈತೆ ಮತ್ತೆ. ಇಲ್ಲಿಂದ ಪಿಕಪ್ಗೆ ಎಷ್ಟು ಭಾಳ 1.8 ಇದೆ, ಅದು ಅಷ್ಟೇ ಇರೋದು. ಪರವಾಗಿಲ್ಲ. ಆದರೆ ಯಲಹಂಕ ನ್ಯೂಟನ್ಗೆ ಬಿತ್ತಲ್ಲ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ. ಒಟ್ಟಿನಲ್ಲಿ ಬೇಗ ಹೋಗಿಬಿಡೋಣ. ಮತ್ತು ಟ್ರಾಫಿಕರಲ್ಲ ಬೇಗ ಸ್ಪೀಡಲ್ಲಿ ಅರೆ ಸಿಕ್ಕಾಪಟ್ಟೆ ಪಿಕಪ್ ವಾಟಿವರು ಬರ್ತಾಯಿದ್ದೀನಿ. ಓಕೆ ಶೇರ್. ಓಕೆ, ಐ ಆಮ್ ಕಮಿಂಗ್ COMI ಕಮಿಂಗ್ ಅಂತ ಹಾಕಿದ್ದೀನಿ. ಇರಿಗೈ ಸಿಗ್ತೀನಿ. 8209 ಬನ್ನಿ ಗೈಸು. ಇಲ್ಲಿಂದ ಯಲಹಂಕ ಪೊಲೀಸ್ ಸ್ಟೇಷನ್ಗೆ 21 ಕಿಲೋಮೀಟ್ರು. ಮತ್ತೆ ಒಂದೇ ರೋಡ್ ಹಿಡ್ಕೊಂಡ್ರೆ ಹೋಗ್ತಾ ಇರೋದಷ್ಟೇ. ತೊಳಿ ಲೇಡೀಸ ಬರ್ತಿರೋದು. ಒಂದು ಜೇಂಟ್ಸ್ ಅಂತ ಹಾಕ್ಬಿಟ್ಟವ್ರೆ. ಮತ್ತೆ ಕೂತ್ಕೊಳ್ಳಿ. ಓಡಿಸಲ್ಲ ಮೇಡಮ್? ಬಟ್ಟೆ ಹುಷಾರು ಅಂದೆ. ಕಪಡ ಆಚೆ ಸೆ ಯಾಕರು ಟೈರ್ ಮೇಲೆ. ಓಕೆ ಬನ್ನಿ ಗೈಸ್ ಹೋಗೋಣ. ಓಕೆ ಬನ್ನಿ ಗೈಸು. ಹೆಲ್ಮೆಟ್ ಹಾಕ್ಕೊಂಡ್ರಾ? ಬನ್ನಿ ಗೈಸ್. ಇಲ್ಲಿಂದ 21 ಕಿಲೋಮೀಟ್ರ್ 33 ನಿಮಿಷ ತೋರಿಸೈತೆ. ಜೈ ಆಂಜನೇಯ ಅಂದ್ಕೊಂಡು ಹೋಗ್ತಾ ಇರೋದು ಗೈಸು. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎರಡನೇದು ಯಲಹಂಕ ನ್ಯೂ ಟೌನಲ್ಲಿ. ಎಲ್ಲಪ್ಪ ಡ್ರಾಪ್ ಇದು, ಇನ್ನು ಮುಂದೆ ಅನಿಸುತ್ತೆ.
ಅಲ್ಲಿ ಟವರ್ ಹತ್ರ ಅನಿಸುತ್ತೆ, ಗೊತ್ತಿಲ್ಲ ಎಲ್ಲಂತ. ಹೋಗ್ಬಿಟ್ಟು ಡ್ರಾಪ್ ಮಾಡ್ಕೊಂಡು ಹೋಗ್ತಾ ಇರೋದು. ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ. ಕಿದ್ರ ಉದ್ರ ಯಾಕೆ ಬನ್ನಿ ಗೈಸ್, ಎಲ್ಲಿಗಪ್ಪ ಬಸ್ ಸ್ಟಾಪ್ ಅಂತ ಹೇಳೋರೆ. ಇಲ್ಲೇ ಡ್ರಾಪ್ ಮಾಡಿಬಿಡೋಣ. ಇದ್ರೇನು ಕರೆಕ್ಟಾ? ಎಷ್ಟು ರೂಪಾಯಿ ಆಗಿತ್ತು? 196 ಗೈಸ್. 196 ಮೇಡಮ್. ನೋಡಿ 196. ಎರಡನೇದು ಕಲೆಕ್ಟು 5 ಸ್ಟಾರ್ ಆಯಿತು. 380 ರೂಪೀಸ್ ಆಗಿದೆ. ಓಕೆ ಬನ್ನಿ ಇದು ಎರಡನೇದು ಆಯಿತು ಡ್ರಾಪು. ಇವಾಗ ಎಲ್ಲಿ ಕೊಡ್ತಾನೆ ವೇಟ್ ಮಾಡೋಣ. ಓಲಾ ಊಬರು ಇದನ್ನು ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಸಿಗ್ತೀನಿ ರೀ ಗೈಸ್. ಮತ್ತೆ ಯಾವುದೋ ಬಿತ್ತು. ಸಂಪಿಗೆ ರಾಮನಗರ ಎಸ್ಟೇಟ್ ಮ್ಯಾನೇಜ್ಮೆಂಟ್, ಅಂಬೇಡ್ಕರ್ ಇದೆ, ಯಲಹಂಕ ನ್ಯೂ ಟೌನು, ಸಂಪಿಗೆ ರಾಮನಗರ್ ಇದೆ ಗೈಸ್. ಸಂಪಿಗೆ ರಾಮನಗರ್ ಯಾವ ಕಡೆ ಬಿತ್ತು ಗೈಸ್? ಸಂಪಿಗೆ ರಾಮನಗರ್ ಇರಿ, ಸಿಗ್ತೀನಿ ಗೈಸ್. ಇಲ್ಲಿ ಕೆರೆ ಹತ್ರ ಬಂದುಬಿಟ್ಟಿದ್ದೀನಿ. ನೀವು ಒಬ್ಬರು ಇಲ್ವಲ್ಲ ಇಲ್ಲಿ? ಎಲ್ಲವ್ರೆ ಕಸ್ಟಮರು. ಇರಿ ಕಾಲ್ ಮಾಡೋಣ ಅಷ್ಟಕ್ಕೆ. ಯಾರು ಅವ್ರು ಅನ್ಸುತ್ತೆ. ನಿಮ್ದಾ ಅಣ್ಣ? ಆರ್ಡ್ರ್ ಮಾಡಿ. ನಿಮ್ದಾ ಸಾಗರ? OTP ಹೇಳಿ ಅಣ್ಣ. OTP 30 ಹಾಂ ಯಾವ್ದು ಹೇಳಿ? ಇನ್ನೊಮ್ಮೆ ಹೇಳಿ. 0130. ಬಣ್ಣಿಗೆ ಮಾರ್ತಳ್ಳಿಗೆ ಇಲ್ಲಿಂದ 27 ಕಿಲೋಮೀಟ್ರು. ಹೋಗೋಣ ಗಾಯ್ಸ್. ಇವಾಗ ಟಿನ್ ಫ್ಯಾಕ್ಟ್ರಿ ದಾಟ್ಕೊಂಡು ಇವಾಗ KR ಪುರಮ್ ಮೆಟ್ರೋ ಸ್ಟೇಷನ್ ಅಂತೀನಿ, ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಏನು ಟ್ರಾಫಿಕ್ ಆಗಿದೆ ಗೊತ್ತಾ? ಅದೊಂದೇ ಒಂದು ಸಿಗ್ನಲ್ ಗೈಸು, ಸಿಕ್ಕಾಪಟ್ಟೆ ಟ್ರಾಫಿಕ್. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇರಿ ಗೈಸ್. ಇಲ್ಲಿಂದ ಆಲ್ಮೋಸ್ಟು ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇನ್ನೂ 8.7 ಕಿಲೋಮೀಟ್ರ್ ಇದೆ. 34 ನಿಮಿಷ ತೋರಿಸ್ತಾನೆ ಗೈಸ್. ಯಾವಾಗ ಹೋಗೋದು? ಆಲ್ಮೋಸ್ಟು ಒಂದು 9-15 ಗಂಟೆ ಆಗುತ್ತೆ. ನೋಡೋಣ ಇರಿ ಗೈಸ್, ಸಿಗ್ತಾರೆ. ಫುಲ್ ಅಂದರೆ ಫುಲ್ ಜಾಮ್ ರೋಡ್ ನೋಡಿ. ಮುಂದೆ ಬ್ರೇಕ್ ಹಿಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ ಗೈಸ್ ಗಾಡಿನ. ಇರಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇದು ಯಾವ ಕಾರ್ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಸುತ್ತಾಡ್ತಾನೆ ಐತೆ ಆಲ್ಮೋಸ್ಟು. ಯಾವ ಕಾರ್ ಏನಾದರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನನಗಂತೂ ಗೊತ್ತಿಲ್ಲ ಇದೇನು ಟೆಕ್ ಮಹೀಂದ್ರ ಅಂತೆ. ಯಾವುದ್ರ ಬಗ್ಗೆ ಐತೋ ಗೊತ್ತಿಲ್ಲ. ಇದು ಆಲ್ಮೋಸ್ಟು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಒಳಗಡೆ ಇಬ್ಬರು ಜನ ಅವರ ಅಣ್ಣ ಪಾಠಗಳು. TG ಯಾವುದಿದೆ? ತೆಲಂಗಾಣ ಗಾಡಿ 07V ಫ್ರೆಂಡ್ಸ್. ಏನು ಅದೇನು ತಿರುಗ್ತಾನೂ ಇಲ್ಲ, ಏನೂ ಇಲ್ಲ. ಆಲ್ಮೋಸ್ಟ್ ಎದ್ರ ಬಗ್ಗೆ ಅದು ಕ್ಯಾಮ್ರಾಗಳು ಅಷ್ಟೊಂದು ಐತೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ನಿಮಗೆ ಎದ್ರ ಬಗ್ಗೆ ಅದು ಗಾಡಿ ಇದೆ ಸಾರಿ ಅದು ಮೇಲ್ಗಡೆ ಇರೋ ಮಷಿನ್ ಎದ್ರ ಬಗ್ಗೆ ಇದನ್ನಿದೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಗೈಸ್. ಅವಾಗಲೇ 20 ಕಿಲೋಮೀಟ್ರ್ 2 ಆರ್ಡ್ರ್ ಹೊಡೆದೆ. ಅರ್ಧ ಗಂಟೆಲಿ ಹೊಡೆದಿದ್ದೀನಿ. ಈಗ ನೋಡಿ 3.3 ಕಿಲೋಮೀಟ್ರ್ ಹೋಗೋಕ್ಕೆ 20 ನಿಮಿಷ ತೋರಿಸ್ತವನೆ. ಇನ್ನೂ ಯಾವ ಥರ ಜಾಮ್ ಐತಪ್ಪ. ಯಾಕಾರು ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬಿಟ್ರಪ್ಪ. ಇಲ್ಲ ನನಗೊಂದು ಇದನ್ನಾಗ್ತಾಯಿಲ್ಲ. ಇವ್ರು ಕಾರವ್ರು ಹೆಂಗೆ ಅಂತ ತಾಳ್ಮೆಯಿಂದ ಹೊಡಿತಾವ್ರಂತ. ಎಲ್ಲೊಬ್ಬ ಡ್ರೈವರ್ಸ್ ಆಗಲಿ, ಕ್ಯಾಬ್ಗಳಾಗಲಿ, ಆಟೋಗಳಾಗಲಿ ಈ ಥರ ಸಾಲಗಳು ಗೀಟಿ ಇದ್ರೆ ಮತ್ತೆ ಇನ್ನೇನು ಮಾಡ್ತಾರೆ? ತಾಳ್ಮೆಯಿಂದ ಹೊಡಿಸ್ತವ್ರೆ ಗೈಸ್. ಎಷ್ಟು ತಾಳ್ಮೆ. ನಾವು ಟೂಲರಲ್ಲೇ ತಿಕ್ಕ ಹುರಿದೋಗ್ತೈತೆ. ಕುತ್ಕೊಂಡು ಕಾಲಿಸ್ತೀವಿ ನಾವು ಕೆಳಗಡೆ. ಕಾರಲ್ಲಾದ್ರೆ ಕಾಲು ಹಚ್ಚಕ್ಕಾಗಲ್ಲ, ಏನಾಗಲ್ಲ. ಅದರಲ್ಲಿ ಬರೀ ಹಿಂದೆ ಕೂತವರು ಮಧ್ಯ ಕಾಲು ಇಟ್ಬಿಡ್ತಾರೆ. ಕಾಲಿ ಬಿಡಿತಾ ಇರುತ್ತೆ. ಅದೊಂದು ತಲೆನೋವು ನೋಡಿರಿ. ಏನು ಟ್ರಾಫಿಕ್ ಆಗಿಬಿಟ್ಟೈತೆ ಅಣ್ಣ. ಮಜಾ ಅನಿಸ್ತೈತ್ಯಾ? ಹೆಂಗಿದೆ ಟ್ರಾಫಿಕ್ಕು? ಫುಲ್ಲು ಕನ್ನಡ ಬರುತ್ತಾ? ಸ್ವಲ್ಪ ಯಾವರು? ಹಾಂ, ಕಲ್ಕತ್ತಾನಾ? ಹಾಂ. ಈ ಥರ ಕಸ್ಟಮರ್ ಜೊತೆ ಅವಾಗವಾಗ ಮಾತಾಡ್ಕೊಂಡು ಹೋಗ್ತಾ ಇರಬೇಕು ಗೈಸ್. ಖುಷಿ ಆಗುತ್ತೆ. ಎಲ್ಲರೂ ಸಿಕ್ಕಾಪಟ್ಟೆ ಹಿಂದೆ ಕೂತ್ಕೊಂಡಿರು. ಅವರು ದೇವಿನ ಥರ ಕೂತ್ಕೊಂಡು ಬಿಡ್ತಾರೆ. ಎಲ್ಲರೇ ಆರಾಮಾಗಿ ಚಿಲ್ಲಾಗಿ ಮಾತಾಡ್ಕೊಂಡು ಹೊಡಿಬೇಕು ಗಾಡಿನ. ನಮಗೂ ಮೈಂಡ್ ಸೆಟ್ ಇದ್ಬಿಡುತ್ತೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ಗೆ ಲೈನಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ನಾನು ಚಿಲ್ಲಾಗಿರ್ಬೇಕಂತ. ಯಾಕೆ ಗೊತ್ತಾ? ಇವರು ಇಲ್ಲಿ ಜನ ಯಾರು ಚೂರು ಬೈಯೋಕ್ಕಾಗಲ್ಲ. ಈಗ ಫ್ರೆಂಡ್ಸ್ ಬೈಬೋದು. ಇಲ್ಲಿ ಯಾರಿಗಾದ್ರೂ ಬೈದ್ಬಿಟ್ರೆ ಹೊಡೆದೇ ಬಿಡ್ತಾರೆ. ನೀನು ಅವನು ಬೋಳಿ ಮಗನೆ ಅಂತ ಅಂದ್ಬಿಟ್ರೆ, ಅದೇ ಫ್ರೆಂಡ್ಸ್ಗೆ ಬೈದ್ರೆ ಬಿಡು ಫ್ರೆಂಡ್ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ನೋಡಿ ಗೈಸ್, ಯಪ್ಪ ಗೈಸ್ ತಲೆ ಕೆಟ್ಟೋಗಿಬಿಟ್ಟೈತೆ ಗೈಸ್. ಇನ್ನೂ 3.2 ಕಿಲೋಮೀಟ್ರ್ ಇದೆ ಗೈಸ್. ಇನ್ನೂ 15 ನಿಮಿಷನೇ ತೋರಿಸ್ತವನೆ.
ಇರಿಗೆ ಸಿಗ್ತೀನಿ. ಇಲ್ಲಿಂದ 9:15 ಆಯಿತು. 11 ಗಂಟೆಗೆ ಇರ್ಬೇಕು ನಾನು ಕೋರ್ಟಲ್ಲಿ. 1:30 ಗಂಟೆ ಆಯಿತು. 8 ಗಂಟೆ 8:15 ಗಂಟೆ 1 ಅವರ್ ಆಯ್ತು ನೋಡಿ ಗೈಸ್. ಬರ್ತಾನಿದ್ದೀನಿ ನೋಡಿ, ಹಿಂಗೆ ತಳ್ಕೊಂಡು ಹೋಗ್ತಾಯಿದ್ದೀನಿ. ಇರಿಗೆ ಸಿಗ್ತೀನಿ. ಬಿಡೋ ಕೇಳ್ತಾನೆ. ಅವೇ ಪರ್ಸ್ನಲ್ ಕಸ್ಟಮರ್ ಹಾಸ್ಕೊಂಡು ಡ್ರಾಪ್ ಹೇರ್. ಪರವಾಗಿಲ್ಲಪ್ಪ, ಕಸ್ಟಮರ್ ಇಲ್ಲ ಬಿಡೋ ಕೇಳಿದ್ರು. ಹಾಂ ಸಾಗರ್ ಕನ್ಫರ್ಮೇಷನು ಅವೇ ಪರ್ಸನಲ್ ವೆಹಿಕಲ್ ರಿಪೇರ್ ಕಸ್ಟಮರ್ ಹಾಕ್ಸ್ಟು ಡ್ರಾಪ್ ಹೇರ್ ಅಣ್ಣ ಕಂಪ್ಲೀಟ್. ಓಹ್ ರ್ಯಾಪಿಡ್ ಓಪನ್ ಮಾಡಿ ಫಸ್ಟು. ಎಸ್ ಅಂತ ಕೊಡಿ. ಎಂಡ್ರೈಟ್ ಡೋಂಟ್ ಸೇಫ್ ಡ್ರಾಪ್ ಏರ್. 264. HBR ಲೆವೆಟ್. $264. 44. ಹಾಂ ಇಲ್ಲಿ ನೋಡಿ ಲಾಸ್ಟ್ರ್. ಓಕೆ ಆಗಿದೆಯಾ? ಓಕೆ ಬನ್ನಿ ಗೈಸು. ಟೋಟಲ್ ಒಂದು ಇದ್ಯಾವುದು ಔಟ್ರಿಂಗ್ ರೋಡ್ ಬೆಳ್ಳಂದೂರು 94 ಸರ್ಜಾಪುರ ರೋಡು ವೈಟ್ ಫೀಲ್ಡು. ಏನು ಗೈದು ಇದು? ಯಪ್ಪೋ 193. ಔಟ್ರಿಂಗ್ ರೋಡ್ ಜಕ್ಕೂರಿಗೆ 190. ಯಪ್ಪ ರಾಮಮೂರ್ತಿ ನಗರ ವಿನಾಯಕ ಐಶ್ವರ್ಯ ಹೊರಮಾವ್ ಮಾರ್ತಾಳಿ. ನೋಡಿ ಹೆಂಗೆ ಬೀಳ್ತಾಯಿದ್ದೇವೆ. ಯಪ್ಪ ಏನ್ರಿ ಇದು? ಅಗ್ರಹಾರ ಮಾರ್ತಳ್ಳಿ. ಯಪ್ಪ ನೋಡಿ ಗೈಸ್, ಬ್ಯಾಕ್ ಟು ಬ್ಯಾಕು. ಯಪ್ಪ ಐಕೋರಿ ಎಷ್ಟು ಜನ ಆರ್ಡ್ರ್ ಮಾಡ್ತಾ ಇರ್ಬೇಕು ಗೈಸ್. ಮಾರ್ತಳ್ಳಿಲಿ ಗ್ರೀನ್ ಲೇಔಟ್ ಬೆಳ್ಳಂದೂರು ಬೇಡ. ಐಕೋರಿ ಯಪ್ಪ ನಮ್ಮ ಮನೆಗೆ ಹೋಗೋದು. ಇದೇನು ಗೈಸ್ ಇದು? ಔಟ್ರಿಂಗ್ ರೋಡ್ ಅಗ್ರಹಾರ. ಏನು ಗೈಸು? ಟೆಲಿಕಾಂ ಸರ್ವಿಸ್ ಲಿಮಿಟೆಡ್ ದೇವೇಶ್ವರ. ಯಪ್ಪ ದೇವ್ರೆ, ಎಲ್ಲ ಸರ್ಜಾಪುರಾಗೆ ಬೀಳ್ತಾಯಿದೆ. ಆಫ್ ಮಾಡ್ತೀನಿ ಇರೋ ನಾವು. ಯಪ್ಪ 100. ಯಪ್ಪ ದೇವ್ರೆ, ದೇವ್ರೆ ಆಫ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಗೈಸ್ ಇದು. ನೋಡಿ ನಮ್ಮ ಮನೆಗೆ ನೋಡಿ ಆಫ್ ಮಾಡಿದ್ರು. ಇಂದಿರಾನಗರ ತೊಗೋತೀನಿ. ಇಂದಿರಾನಗರ ತೊಗೊಂಡ್ತಾ ಇಂದಿರಾನಗರ ತೊಗೋತಾ ಇಲ್ಲ ಗೊತ್ತಿಲ್ಲ ಗೈಸ್. ಆದರೆ ಇವಾಗ ಆ ಕಡೆ ಹೋಗ್ಬೇಕಿತ್ತಲ್ಲ ಅದಕ್ಕೆ. ಇರಿ ಗೈಸ್, ಈ ಥರ ಒದರ್ತೈತೆ ನಮ್ಮ ಮನೆಗೆ. ಸಾಕಾಗ್ಬಿಡ್ತು. ಔಟ್ರಿಂಗ್ ಏರ್ಪ ಬೆಳ್ಳಂದೂರಿಗೆ ಅವ್ನು ಹೋಗ್ತಾನೆ. ಬೆಳ್ಳಂದೂರಿಗೆ ಬೇಡ. ಇರಿ ಗೈಸ್ ಸಿಗ್ತೀನಿ ಗೈಸು. ಊಬರಲ್ಲಿ ಒಂದು ಬಿದ್ದುಬಿಟ್ಟಿತ್ತು, ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲೇ ಅವರಪ್ಪ ಕಸ್ಟಮರು ಅಡ್ವಾನ್ಸಾಗಿ ಕಾಲ್ ಮಾಡಿಬಿಟ್ಟಿದ್ದೆ, ಬರ್ತಾಯಿದ್ದೀನಿ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಅಶೋಕ್ ನಗರ ಕಡೆ ಬಿದ್ದುಬಿಟ್ಟೈತೆ. ನೋಡೋಣ ಎಲ್ಲವ್ರೆ ಅಂತ ಕಸ್ಟಮರು. ಕಾಲ್ ಮಾಡಿಬಿಡ್ತೀನಿ ರೀ. ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ. ಇದೇನು ಡಾಟಾ ಅದು ಇದು ಕಾಣ್ತೈತೆ. ಆಲ್ ಅಕ್ಸೆಸ್ ಏನೇನೋ ಇದೆ ಗೈಸ್. ಏನಂತ ಗೊತ್ತಾಗ್ತಲ್ಲ ಇದು ಊಬರ್ದು. ಎಲ್ಲವರ ಕಸ್ಟಮರು ಇರಿ ಒಂದು ನಿಮಿಷ. ಇದೇನೋ ಕಾಲ್ ಡಾಟಾ ಇಂದ ಮೊಬೈಲ್. ಡೈರೆಕ್ಟ್ ಇದರಿಂದ ಹೋಗುತ್ತೆ ಅದು ಒಬ್ಬರ ಕಡೆಯಿಂದ. ಯಪ್ಪ ಹಲೋ ಮನೆ ನಂಬರ್ ಅದೇನಕ್ಕವ್ರ ಅಷ್ಟು ಟ್ರಾಫಿಕ್ಕಿಂದ ಬಂದ್ರೂ ಗೈಜನೂ ಬರ್ತಾಯಿಲ್ಲ ನೋಡಿ ಕಸ್ಟಮರು. ಹಲೋ ಓಕೆ ಬನ್ನಿ ಇರಿ ಗೈಸ್ ಬರ್ತಾರಂತೆ.
ನಿಮ್ದೇನಾ ಮೇಡಮ್ OTP 9228 ಎಲ್ಲಿಗೈತು ಕರೆಕ್ಟಾಗಿ ಆ ಕಡೆನೇ ಬಿದ್ದುಬಿಟ್ಟೈತೆ. ಹೋಗೋಣ MG ರೋಡ್ ಕಡೆನೇ ಕೈ ಲೊಕೇಶನ್ ಹಾಕೊಡ್ರಿ. ಹಾಂ ಬೇಡ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ ಇಲ್ಲಿಂದ. ಆಲ್ಮೋಸ್ಟ್ 11 ಕಿಲೋಮೀಟ್ರ್ 11 ಕಿಲೋಮೀಟ್ರ್. ಬನ್ನಿ ಗೈಸ್ ಪರವಾಗಿಲ್ಲ 38 ನಿಮಿಷ ತೋರಿಸ್ತೈತೆ. ಹಾಗೆ ಅಲ್ಲಿಂದ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರ್ ಇದನ್ನು ಅನ್ಕೋತೀನಿ ನಮ್ಮದು ಸಿವಿಲ್ ಕೋರ್ಟು. ಅಲ್ಲಿಗೆ ಸಾಕು. MG ರೋಡಿಂದ 3-4 ಕಿಲೋಮೀಟ್ರ್ ಅನ್ಕೋತೀನಿ. ಇಲ್ಲಿಂದ 90 ರೂಪಾಯಿದೇನು ತೋರಿಸ್ತಾಯಿದ್ದ. ಎಷ್ಟು ರೂಪಾಯಿ ಕೊಡ್ತಾನೆ ಕೊಡಲಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಊಬರಲ್ಲಿ ಒಂದು ಬಂದಿದ್ದೀನಿ 216 ರೂಪಾಯಿ ಗೈಸ್ ಬಿದ್ದಿರೋದು. ಯಪ್ಪ ದೇವ್ರೆ ಎಷ್ಟು ಆಲ್ಮೋಸ್ಟ್ 10-12 ಪರವಾಗಿಲ್ಲಲ್ಲ ಅಂದ್ರೂ. ಇನ್ನೂ ಬಸ್ ಸ್ಟಾಪಲ್ಲೇ ಐತೆ. ಕ್ಯಾಶ್ ಆನ್ಲೈನ್ ಕೇಳೋಣ ಕಸ್ಟಮರ್ಗೆ. ಇನ್ನೂ ಇಲ್ಲೇ ಇದು ಇಲ್ಲಿಂದ ಇನ್ನೂ 4-5 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಸ್ಕ್ಯಾನರ್ 216 216 ರೂಪಾಯಿ ಗೈಸ್ ಪರವಾಗಿಲ್ಲ. ವೇಟಿಂಗ್ ಟೈಮಿಂಗು ಎಲ್ಲ ಸೇರಿಸ್ಬಿಟ್ಟು ಇಷ್ಟೊಂದು ಆಗಿಬಿಟ್ಟೈತೆ. ಪರವಾಗಿಲ್ಲ. ಇನ್ನು ಇಲ್ಲಿಂದ ನಾನು ಎಷ್ಟು ಕಿಲೋಮೀಟ್ರ್ ಹೋಗೋಣ ಇರಿ ಗೈಸ್ ನೋಡೋಣ. ಸಿಟಿ ಸಿವಿಲ್ ಕೋರ್ಟ್ ಕಡೆ ಎಷ್ಟು ಇನ್ನೂ 5 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ಪರವಾಗಿಲ್ಲ ಏನು ಬೇಗ ಹೋಗ್ತೀನಿ. ಪರವಾಗಿಲ್ಲ ನೋಡೋಣ. ಅಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಡೋಣ ಕಸ್ಟಮರ್ಗೆ. ಸಿಟಿ ಸಿವಿಲ್ ಕೋರ್ಟು ಆಚೆ ಇದ್ದೀನಿ ಇವಾಗ. ಮುಗೀತು ಕೆಲಸ ಎಲ್ಲ. ಇದು ಯಾವುದೋ ಗಾಂಧಿನಗರ ಮೆಜೆಸ್ಟಿಕರ್. ಇಲ್ಲಿಂದ ಮೆಜೆಸ್ಟಿಕ್ಗೆ ಬೇಡವೇ ಬೇಡ. ಯಾವ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ಈ ಕಡೆನೇ ಹೋಗೋಣ. ಈ ಕಡೆಯಿಂದ ಎಲ್ಲ ಕೆಲಸ ಮುಗೀತು. ಮತ್ತೊಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಲಾಸ್ಟ್ ಡೇಟು. ಅಪೋಸಿಟ್ ಕ್ಯಾಂಡಿಡೇಟ್ ಇವರು ವಕೀಲರು ಬಂದಿರಲಿಲ್ಲ. ಹೆಂಗೋದೆ ನಿಂತ್ಕೊಂಡೆ 1 ನಿಮಿಷ ನಿಮ್ಮ ಕೆಲಸನೇ ಮುಗೀತು. ಬಂದುಬಿಟ್ಟೆ ಆಲ್ಮೋಸ್ಟು. ಬನ್ನಿ ಇವಾಗ ಎಲ್ಲಿ ಕೊಡ್ತಾನಂತ ಸಿಗ್ತೀನಿ ನಿಮಗೆ ಮತ್ತೆ ಆಮೇಲೆ. ಗೈಸ್ ಊಬರಲ್ಲಿ ಒಂದು ಬಿದ್ದುಬಿಟ್ಟೈತೆ. ಬಂದುಬಿಟ್ಟಿದ್ದೀನಿ ಪಿಕಪ್ ಹತ್ರ. ಎಲ್ಲವರೇ ಗೊತ್ತಿಲ್ಲ ಗೈಸ್ ಕಸ್ಟಮರು. ನೋಡೋಣ ಕಾಲ್ ಮಾಡೋಣ ಇನ್ನು ಮುಂದೆ. ಎಲ್ಲವರಪ್ಪ ಕಸ್ಟಮರು. ಕಣ್ಣಲ್ಲಿ ಬೇರೆ ಏನೋ ಬಿದ್ದಂಗೆ ಐತೆ ಗೈಸು. ರಪ್ಪ ಅಂತ ಬಿಡಿದೋಯ್ತು. ಇರಿ ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಏಯ್ ನಾಯಿ ಊಟ ಮಾಡ್ದೇನೋ? ಏಯ್ ಹೆಣ್ಣಾಯಿ ಹೆಂಗೈತೆ ನೋಡ್ರಿ ನಾಯಿ. ಹೆಣ್ಣಾಯಿ ಅದು. ಎಲ್ಲರೂ ಕಸ್ಟಮರ್ ಯಾರಿಗದು ಕಾಲ್ ಮಾಡಿದ್ದೀನಿ. ನೋಡೋಣ ಕಾಲ್ ಪಿಕ್ ಮಾಡ್ತಾರೋ ಇಲ್ಲ ಅಂತ. ಎಲ್ಲರೇ ಕಸ್ಟಮರು. ಪಾರ್ಸಲ್ ಆರ್ಡ್ರ ಇದೆ ಏನಂತ ಗೊತ್ತಾಗ್ತಲ್ಲ ಗೈಸ್. ಕಾಲೇ ಪಿಕ್ ಮಾಡ್ತಲ್ಲ. ಇರಿ ಗೈಸ್ ಸಿಗ್ತೀನಿ. ಅದು ಅವರೇ ಅನ್ಕೋತೀನಿ ನಿಂತ್ಕೊಂಡಿರೋರು. ಕೇಳೋಣ ಇರಿ. ಮೇಡಮ್ ನಿಮ್ಮದೇನಾ ನೇಮ್? ಮೇಡಮ್ ರೂಪಾನಾ? ಮತ್ತು ಅದೇ ಕೇಳಿದೆ ಮೇಡಮ್. ಕೈ ಮಾಡಿದೆ ನಿಮಗೆ, ಅದಕ್ಕೆ ಕೈ ಮಾಡಿದೆ ನಾನು ನಿಮಗೆ. OTP 5806. ಎಲ್ಲಿ ಡ್ರಾಪ್ ಆಗೋದು ರೀ? ನಾವಿಗೇಟ್ ಹಾಕಿಬಿಡೋಣ ಫಸ್ಟು. ವಿಜಯನಗರ ಗಾಯ್ದು. ಇವಾಗ ಬಂದುಬಿಟ್ಟು ಆಟೋವರೇ ಬುಕ್ ಮಾಡಿದ್ರು. ಅದನ್ನು ರೈಡ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಎದಕ್ಕೆ ಬೇಕು ತಲೆನೋವು ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಫಸ್ಟ್ ನಾನು ನೋಡ್ತೀನಿ ಆ ಕಡೆ ಈ ಕಡೆ ಯಾರಿದ್ದಾರೋ ಇಲ್ಲೋ ಅಂತ ಅಂದ್ಕೊಂಡು ಆವಾಗ ರೈಡ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಬನ್ನಿ ಮತ್ತೆ ಹೋಗೋಣ ಏನಾಯ್ತು ಅಂತ ಗಲಾಟೆ ನೋಡೋಣ ಗೈಸ್. ಅದು ಗೈಸ್ ಪಿಕಪ್ ಹತ್ರ ಬಂದಿದ್ದೀನಿ. ಒಂದು RT ನಗರಕ್ಕೆ ಬಿದ್ದುಬಿಟ್ಟೈತೆ. ಯಾರಂತ ಗೊತ್ತಿಲ್ಲ ಕಸ್ಟಮರು. ಎಲ್ಲವರೇ ಕಾಲ್ ಮಾಡಿಬಿಡೋಣ ಇರಿ. ಕಸ್ಟಮರ್ ಕಾಲು ಕಾಂಟ್ಯಾಕ್ಟ್ ಕಸ್ಟಮರ್ ಕಾಲು. ಯಪ್ಪ ಎಲ್ಲವರಪ್ಪ ಕಸ್ಟಮರು. ಹಲೋ ನೀವೇನಾ ಮೇಡಮ್? ಆ ಕಡೆನಾ? ಬಂದೆ ನೋಡಿ, ಒಂದೇ ನಿಮಿಷ. ಓಕೆ ಬಂದೆ ಇಲ್ಲಿ ಬಂದೆ ನಾನು. ತೊಗೊಳ್ಳಿ. OTP ಹೇಳಿ. 47. ಓಕೆ ಬನ್ನಿಗೆ ಇದು RT ನಗರಕ್ಕೆ ಹೋಗೋಣ ಇವಾಗ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಕೂತ್ಕೊಳ್ಳಿ. ಹಾಂ ಅದೇ ಹೆಬ್ಬಾಳ RT ನಗರ ಎಲ್ಲ ಒಂದೇ ಮೇಡಮ್ ಅದು. ಹಾಂ ಹೌದಣ್ಣ. ಎಲ್ಲಿ ಯಶವಂತಪುರ ಡ್ರಾಪಾ? ಹಾಂ 1 ಸೆಕೆಂಡು.
ಆ ಕಡೆ ಒ ಟಿ ಪಿ 1340. ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲಣ್ಣ? ಯಶವಂತಪುರ. ಒಂದು ನಿಮಿಷ ಹೇಳ್ತೀನಿ ರೀ ಎಲ್ಲಿ ಅಂತ. ಮಹಾಲಕ್ಷ್ಮಿ ಲೇಔಟು, ನಂದಿನಿ ಲೇಔಟ್ ಹತ್ರ. ಹಾಂ, ಯಾವುದು ಅವ್ರ ನಂಬರ್ ಇದೆಯಾ? ನಗರ ನಂದಿನಿ ಲೇಔಟ್ ಕರೆಕ್ಟು. ಒಂದು ಸರಿ ನಂಬರ್ ಕೊಟ್ಟಿರಿ ನನಗೆ. ಹಾಂ ಅವ್ರದ್ದು. ಬನ್ನಿಗೆ ಇದು ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು ಐಟಮ್ ತೊಗೊಂಡು ಅಲ್ಲೇ ಹಾಕಿರೋದು ಅದು ಡ್ರಾಪ್ ಮೇಡಮ್ ಅವರು. ಮೇಡಮ್ ಪೇಮೆಂಟು 205. ಒಂದು ಸೆಕೆಂಡ, ಒ ಟಿ ಪಿ ಹೇಳಿ. ನಾರ್ಮಲ್ ಇವಾಗ ಬರುತ್ತೆ ನೋಡಿ. 6764. ಹಾಂ, ನಿಮಿಷ ಮಾತಾಡಿ. ಗೈಸ್ ಇವಾಗ 205 ಮೇಡಮ್ ನೋಡಿ. ಆಲ್ಮೋಸ್ಟ್ 1.5-2 ಗಂಟೆ ಅಂದ್ಕೊಳ್ಳಿ ಗೈಸ್. ಅಲ್ಲಿಂದ ಬರ್ಬೇಕಾದ್ರೆ ಟ್ರಾಫಿಕ್ ಫುಲ್ಲು ಜಾಮು. ಇರು ಗೈಸ್, ಸಿಗ್ತೀನಿ ಮತ್ತೆ ಎಲ್ಲಿ ಬೀಳುತ್ತೆ ಅಂತ. ಗೈಸ್ ಟೈಮ್ ಬಂದುಬಿಟ್ಟು ಸಂಜೆ ಎಷ್ಟಪ್ಪ 6-8 ಗಂಟೆ ಆಗೈತೆ. ಅದು ಇಲ್ಲಿಂದ ಕೆ ಆರ್ ಪುರಂ ಮತ್ತು ರಾಮಮೂರ್ತಿ ನಗರಿಂದ ಅದೇನೋ ಅದೊಂದು ಕೊಟ್ಟೆ. ಅದಾದಮೇಲೆ ಯಾವುದೋ ಆರ್ಡ್ರ್ ಬೀಳ್ತಾಯಿಲ್ಲ. ಜಕೂರ್ಗೊಂದು ಬಿದ್ದಿತ್ತು, ಅದು ಪಾರ್ಸಲ್ ಆರ್ಡ್ರ್ ಬಿದ್ದಿತ್ತು. ಎಕ್ಸೆಪ್ಟ್ ಮಾಡ್ಕೊಂಡು ಬಂದಿದೆ. ಲೊಕೇಶನ್ ಹತ್ರ ಬಾಕ್ಸ್ ಇತ್ತು, ಅದಕ್ಕೆ ಕ್ಯಾನ್ಸಲ್. ಅವರೇ ಕಸ್ಟಮರ್ ಹೇಳಿದ್ರು ಕ್ಯಾನ್ಸಲ್ ಮಾಡ್ಕೊತೀನಿ ಬಿಡಿ, ನಿಮ್ಮ ಬೈಕ್ ಮೇಲೆ ಹೋಗಲ್ಲ, ಸ್ಕೂಟಿ ಇದ್ರೆ ಹೋಗ್ತಿತ್ತು. ಮೆಡಿಕಲ್ ಐಟಮ್ಸ್ ಇತ್ತಲ್ಲ, ಎಲ್ಲರೂ ಹೊಡೆದೋದ್ರೆ ಯಾರಿಗೆ ಬೇಕು, ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡೆ. ಇವಾಗ ಯಾವುದಾದ್ರು ಒಂದು ವಿದ್ಯಾರಣ್ಯಪುರಮು ಎಲ್ಲರೂ ದೊಡ್ಡ ಮುಗಿಸೋದ್ರೆ ಬರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ ಮನೆ ಕಡೆ. ಇವತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇವಾಗ ಸದ್ಯಕ್ಕೆ ಇದರಲ್ಲಿ ಓಲಾದಲ್ಲಿ ಮಾತ್ರ ಎಷ್ಟು 42 ಹೊಡೆದಿದ್ದಿರೋದು. ಪ್ಲಸ್ ಮಾಡ್ತೀನಿ ರೀ, ಒಂದು 42 ಓಲಾ 42 ಪ್ಲಸ್ಸು. ಊಬರಲ್ಲಿ ಎಷ್ಟು ಹೊಡೆದಿದೆ ಅಂದರೆ 258. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ 1294. ರ್ಯಾಪಿಡೋದಲ್ಲಿ 1294. ಹತ್ತತ್ರ ಒಂದು 1594 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನೊಂದು ಯಾವುದಾದ್ರು ಒಂದು ಲೋಕಲ್ ಹೊಡೆದ್ರೆ ಒಂದು 1600 ರೂಪಾಯಿ ಆಗುತ್ತೆ. ಮತ್ತು ನೀವೆಷ್ಟು ಓಲಾ ಮಾಡ್ತಿರೋ, ರ್ಯಾಪಿಡೋ ಮಾಡ್ತಿರೋ, ಬೈಕ್ ಟ್ಯಾಕ್ಸಿ ಮಾಡ್ತಿರೋ, ನನ್ನ ಪ್ರಕಾರ ಇದು ಬೈಕ್ ಟ್ಯಾಕ್ಸಿ ತುಂಬ ಅಂದರೆ ತುಂಬ ವೇಸ್ಟು. ಇಲ್ಲಿ ದುಡ್ಡು ಮಾಡ್ಬೇಕಾದ್ರೆ ಇದು ಈ ಅಪ್ಲಿಕೇಶನ್ ಎಲ್ಲಿ ಬರುತ್ತೆ ಅಲ್ಲಿ ಹೋಗಬೇಕು. ನಾನೇನು ಮಾಡ್ತೀನಿ, ನಾನು ಬೇರೆ ಕಡೆ ದೂರ ಹೋದ್ರೆ ಮತ್ತೆ ಈ ಕಡೆ ವೇಟ್ ಮಾಡ್ತೀನಿ. ಬೇರೆ ಕಡೆ ಬಿದ್ದರೆ ಹೋಗೋದೆಲ್ಲ ಜಾಸ್ತಿ. ಆ ಕಡೆ ಏರಿಯಾಗಳು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ, ಎಲ್ಲ ಕಡೆ ಬೀಳ್ತಾ ಇರ್ತವೆ. ಲಾಂಗ್ ಕೊಡ್ತಾ ಇರ್ತಾನೆ. ಆದರೆ ಎಲ್ಲಿ ಕೊಡ್ತಾನೆ ಅಲ್ಲಿ ಹೋದ್ರೆ ದುಡ್ಡು ಆಗುತ್ತೆ. ಬೈಕ್ ಟ್ಯಾಕ್ಸಿಯಲ್ಲಿ ಎಲ್ಲರೂ ದುಡ್ಡು ಆಗೋಲ್ಲ. ಸುಮ್ಮನೆ ನಮ್ಮ ಝೋನಲ್ಲೇ, ನಮ್ಮ ಏರಿಯಾದಲ್ಲೇ ಹೊಡ್ಕೊಂಡು ಫುಡ್ ಡೆಲಿವರಿ ಮಾಡ್ಕೊಂಡು ಇರಬೇಕು. ಅದೇ ಬೆಸ್ಟ್ ನನ್ನ ಪ್ರಕಾರ. ಬೆಸ್ಟ್ ಆ್ಯಪ್ ಫುಡ್ಡೇ ನನ್ನ ಪ್ರಕಾರ ಅನಿಸಿದ್ದು. ನಿಮ್ಮ ಪ್ರಕಾರ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಯಾಕೆ ಗೊತ್ತಾ, ಏರಿಯಾ ಸುತ್ತಾಡಬೇಕು. ಅದರಲ್ಲಿ ಬೇರೆ ಕಸ್ಟಮರು ಪಾರ್ಸಲ್ ಆಗಲಿ ಏನಿರುತ್ತೆ ಅದನ್ನು ತೊಗೊಂಡು ಹೋಗಲೇಬೇಕು ಒಂದ್ಸಲ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ. ಮತ್ತು ನನ್ನ ಆರ್ಡ್ರ್ ಕ್ಯಾನ್ಸಲ್ ಆಗೋಲ್ಲ ಗೈಸ್. ಅದೇ ತಲೆ ಕೆಟ್ಟೋಗ್ಬಿಡುತ್ತೆ ರ್ಯಾಪಿಡೋದಲ್ಲಿ. ಪಿಕಪ್ ನೋಡಿ, ನಂದ್ರ ಕಡೆ ಕ್ಯಾನ್ಸಲ್ ಆಗಿಲ್ಲ, ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು ಲಾಸ್ಟಿಗೆ. ಅಲ್ಲಿ ಲೊಕೇಶನ್ ಅದ್ರ ₹1 ಕೊಟ್ಟಿಲ್ಲ. ಇವಾಗ ಮಲ್ಲೇಶ್ವರಂ ಕೊಡ್ತಾಯಿದ್ದಾನೆ. ಉಲ್ಟಾ ಇವಾಗ ಎಲ್ಲೂ ಹೋಗಲ್ಲ ಗೈಸ್, ಸಿದ್ಧಾ ಮನೆಗೆ ಹೋಗ್ತೀನಿ. ತುಂಬ ಸುಸ್ತಾಗಿಬಿಟ್ಟೈತೆ. ಹತ್ತತ್ರ ಗಾಡಿ ಕಿಲೋಮೀಟರ್ಸ್ ನೋಡಿರೋಲ್ಲ ಗೈಸ್. ಇರಿ ನೋಡೋಣ ಗಾಡಿ ಕಿಲೋಮೀಟರ್ಸ್ ಎಷ್ಟಾಗಿತ್ತಪ್ಪ ಅಂದರೆ ಬೆಳಗ್ಗೆ ಇರಿ 10 ಲೆಕ್ಕ ಹಾಕಿಬಿಡೋಣ. 34,195. 34,195 ಮೈನಸ್ ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 34,379. 34,379. ಹತ್ತತ್ರ 184 ಕಿಲೋಮೀಟ್ರ್. ನಮ್ಮ ಸ್ವಿಗ್ಗಿದೆಲ್ಲ 2,000 ಚಿಲ್ಲರೆನ ಮಾಡ್ತಿದ್ದಲ್ಲ ಇಷ್ಟು ಕಿಲೋಮೀಟ್ರಿಗೆ, 180-200ಗೆ. ಇದರಲ್ಲಿ ಇನ್ಸುಲ್ಟಿ ಇಲ್ಲ, ಏನೋ ₹1 ಇಲ್ಲ ನೋಡಿ. ಏನು ಕಿಲೋಮೀಟ್ರಿಗೆ ಏನು ಕೊಡ್ತಾನೆ ಅಷ್ಟು ಹೊತ್ಕೊಂಡು ಹೋಗ್ತಾ ಇರ್ಬೇಕು ನೋಡಿ. ನೋಡಿರಿ, ನೀವು ಎಷ್ಟಾದರೂ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಯಾವ ಆ್ಯಪ್ ಬೆಸ್ಟ್ ಅಂತ ಅದು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.